ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 24/4/2026 महावाक्य। मेरे बच्चे, अब वापस घर जाना है, इसलिए देह भान को भूल अपने को आश्चर्य आत्मा समझो, सबसे ಮಮತ್ವ ಮಿಟಾದು. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ದೇಹದ ಅಭಿಮಾನವನ್ನು ಮರೆತು ತಮ್ಮನ್ನು ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಎಲ್ಲರಿಂದ ಅಥವಾ ಎಲ್ಲದರಿಂದ ಮಮತ್ವ ತೆಗೆದು ಹಾಕಿರಿ. ಪ್ರಶ್ನೆ, ಸಂಗम युग पर तुम बच्चे बाप से कौन सा अकल सीखते हो? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದಲ್ಲಿ ನೀವು ಮಕ್ಕಳು ತಂದೆಯಿಂದ ಯಾವ ಬುದ್ಧಿವಂತಿಕೆಯನ್ನು ಅಥವಾ ಯಾವ ಜಾಣತನವನ್ನು ಕಲಿತೀರಾ? उत्तर, तमो प्रधान से सतो प्रधान कैसे बने, अपनी तकदीर ऊंची कैसे बनाई, यह अक्ल अभी ही तुम सीखते हो. जो जितना योग युक्त और ज्ञान युक्त बने हैं उनकी उतनी उन्नति होती रहती है. उन्नति करने वाले बच्चे कभी भी छिप नहीं सकते. बाप हर एक बच्चे के एक्ट से समझते हैं कि कौन सा बच्चा अपनी ऊंची तकदीर बना रहा है. ಬಾಬಾ ಮಕ್ಕಳಿಗೆ ಇಲ್ಲಿ ಉತ್ತರ ಹೇಳ್ತಾರೆ, ತಮೋಪ್ರಧಾನದಿಂದ ಸತೋಪ್ರಧಾನ ಹೇಗಾಗೋದು ಅಂತ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಹೇಗೆ ಮಾಡ್ಕೊಳ್ಳೋದು, ಈ ಬುದ್ಧಿವಂತಿಕೆಯನ್ನು ಈಗ ನೀವು ಕಲ್ಕೊಳ್ತೀರಾ. ಯಾರೆಷ್ಟು ಯೋಗಯುಕ್ತ ಮತ್ತು ಜ್ಞಾನಯುಕ್ತರಾಗಿದ್ದಾರೆ ಅವರ ಅಷ್ಟೇ ಉನ್ನತಿ ಅವ್ರದ್ದು ಆಗ್ತಾನೆ ಇರ್ತದೆ. ಉನ್ನತಿ ಮಾಡಿಕೊಳ್ಳುವಂಥ ಮಕ್ಕಳನ್ನೆಂದು ಮುಚ್ಚಿಡ್ಲಿಕ್ಕಾಗಲ್ಲ. ತಂದೆ ಪ್ರತಿಯೊಬ್ಬ ಮಕ್ಕಳ ನಡವಳಿಕೆಯಿಂದ ತಿಳ್ಕೊಳ್ತಾರೆ ಯಾವ ಮಗು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸ್ಕೊಳ್ತಾ ಇದೆ ಅಂತ. ಗೀತ್, ಮರ್ನಾ ತೇರಿ ಗಲಿಮೆ ಜೀನಾ ತೇರಿ ಗಲಿಮೆ, ಬದುಕಿದ್ರೂ ನಿನ್ನ ಮಡಿಲಲ್ಲಿನೇ, ಸತ್ರು ನಿನ್ನ ಮಡಿಲಲ್ಲಿನೇ ಅಂತ. ಓಂ ಶಾಂತಿ. सब बच्चों ने यह गीत सुना. बच्चे कहने से सर्व सेंटर्स के बच्चे जान जाते हैं कि बाबा हम ब्राह्मणों के लिए कहते हैं कि बच्चे यह गीत सुना जीते जी गले का हार बनने के लिए, अर्थात मूल वतन में जाए बाबा के घर में रहने के लिए. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಈ ಗೀತೆಯನ್ನು ಕೇಳಿದ್ರ? ಮಕ್ಕಳು ಅಂತ ಹೇಳೋದ್ರಿಂದ ಸರ್ವ ಸೆಂಟರ್ ಅಂದರೆ ಎಲ್ಲ ಸೆಂಟರ್ನ ಮಕ್ಕಳು ತಿಳ್ಕೊಳ್ತಾರೆ. ಬಾಬಾ ನಾವು ಬ್ರಾಹ್ಮಣರಿಗೋಸ್ಕರ ಹೇಳ್ತಾರೆ, ಮಕ್ಕಳೇ ಈ ಗೀತೆ ಕೇಳಿದ್ರ ಅಂತ. ಬದುಕಿದ್ದಾಗಲೇ ಕೊರಳಿನ ಹಾರ ಆಗೋದಕ್ಕೋಸ್ಕರ ಅಂದರೆ ಮೂಲವತನಕ್ಕೆ ಹೋಗಿ ಬಾಬನ ಮನೆಯಲ್ಲಿರೋದಕ್ಕೋಸ್ಕರ. ಶಿವಬಾಬಾ का घर है ना जिसमें सब सालिग्राम रहते हैं. ಶಿವಬಾಬಾ ಹೇಳ್ತಾರೆ, ಮೂಲವತನ ಶಿವಬಾಬನ ಮನೆ ಅಲ್ವ, ಎಲ್ಲರೂ ಅದರಲ್ಲಿ ಅಂದರೆ ಎಲ್ಲ ಸಾಲಿಗ್ರಾಮಗಳು ಅಲ್ಲಿ ಇರ್ತಾರೆ ಅಂತ. बच्चे ब्राह्मण कुलभूषण स्वदर्शन चक्रधारी जानते हैं कि बराबर वही बाबा आए हुए हैं. कहते अभी तुमको आश्चर्य बनना है, अर्थात देह के भान को भूलना है. ಬಾಬಾ ಹೇಳ್ತಾರೆ, ಮಕ್ಕಳೇ, ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿಗಳು ತಿಳ್ಕೊಂಡಿದ್ದೀರಾ. ಅವಶ್ಯವಾಗಿ ಅದೇ ಬಾಬಾ ಅಂದರೆ ಕಲ್ಪದ ಹಿಂದಿನ ಅದೇ ಬಾಬಾ ಬಂದಿದ್ದಾರೆ. ಹೇಳ್ತಾರೆ, ಈಗ ನಿಮ್ಮನ್ನು ಅಥವಾ ಈಗ ನೀವು ಆಶ್ಚರ್ಯ ಆಗಬೇಕು ಅಂದರೆ ದೇಹ ಅಭಿಮಾನವನ್ನು ಮರಿಬೇಕು. ಯ ಪುರಾನಿ ದುನಿಯಾ ತೋ ಮಿಟ್ ಜಾಯೇಗಿ, इस शरीर को तो छोड़ना है, अर्थात सबको छोड़ना है, क्योंकि यह दुनिया ही खत्म होनी है. ಬಾಬಾ ಇಲ್ಲಿ ಹೇಳ್ತಾರೆ, ಈ ಹಳೆ ಜಗತ್ತು ಒಂದಿನ ಸಮಾಪ್ತಿಯಾಗಲಿದೆ. ಈ ಶರೀರವನ್ನು ಬಿಡಬೇಕು ಅಂದರೆ ಎಲ್ಲವನ್ನೂ ಬಿಡಬೇಕು, ಏಕೆಂದರೆ ಜಗತ್ತೇ ಸಮಾಪ್ತಿಯಾಗಲಿದೆ. तो अब चलना है वापस घर. सभी बच्चों को अब खुशी होती है क्योंकि आधा कल्प घर जाने के लिए बहुत धक्के खाए हैं. ಬಾಬಾ ಹೇಳ್ತಾರೆ, ಈಗ ಹೋಗಬೇಕು ವಾಪಸ್ ಮನೆಗೆ. ಎಲ್ಲ ಮಕ್ಕಳಿಗೆ ಖುಷಿ ಆಗ್ತದೆ, ಯಾಕಂದರೆ ಅರ್ಧ ಕಲ್ಪ ಮನೆಗೆ ಹೋಗೋದಕ್ಕೋಸ್ಕರ ಭಾಳ ಪೆಟ್ಟು ತಿಂದಿದ್ದೀರ. ಪರಂತು ರಾಸ್ತಾ ಮಿಲಾ ನಹಿ और ही ಭಕ್ತಿ ಮಾರ್ಗ ಕಾ ಚಹಚಟ ದೇಖ್ ಮನುಷ್ಯ ಫಸ್ ಪಡ್ತೆ ಹೇ. ಬಾಬಾ ಏನು ಹೇಳ್ತಾರೆ ಅಂದರೆ, ಎಷ್ಟೆಲ್ಲ ನಾವು ಮನೆಗೆ ಹೋಗೋ ದಾರಿಯನ್ನು ಹುಡುಕಿದ್ವಿ, ಮನೆಗೋಸ್ಕರ ಏನೆಲ್ಲ ಮಾಡಿದ್ವಿ, ಬಟ್ ದಾರಿ ಸಿಕ್ಕಿರಲಿಲ್ಲ ನಮಗೆ. ಇನ್ನೂ ಭಕ್ತಿ ಮಾರ್ಗದ ಈ ಆಡಂಬರ ತೋರಿಕೆಯಲ್ಲಿ ಮನುಷ್ಯರು ಸಿಕ್ಕಾಕೊಂಡ್ರು. यह भक्ति मार्ग की दुबन जिसमें मनुष्य मात्र गले तक फंस गए हैं. ಬಾಬಾ ಹೇಳ್ತಾರೆ, ಮನುಷ್ಯ ಏನಾಗ್ಬಿಟ್ಟ ಅಂದರೆ ಭಕ್ತಿ ಮಾರ್ಗದ ಈ ಕೆಸರಿನಲ್ಲಿ ಕುತ್ತಿಗೆವರೆಗೂ ಸಿಕ್ಕಾಕೊಂಡ್ಬಿಟ್ಟ ಅಂತ. ಆ ಬಚ್ಚೆ कहते हैं बाबा हम पुरानी दुनिया पुरानी शरीर को भूलते हैं, अब आपके साथ आश्चर्य बन घर चलेंगे. ಈಗ ಮಕ್ಕಳು ಕೂಡ ಹೇಳ್ತೇವೆ, ಬಾಬಾ ನಾವು ಹಳೆ ಜಗತ್ತು ಹಳೆ ಶರೀರವನ್ನು ಮರಿತೇವೆ. अब आपके साथ आश्चर्य बन घर चलेंगे. सबकी बुद्धि में है परमपिता परमात्मा परमधाम से आए हैं हमको ले जाने के लिए. ಬಾಬಾ ಹೇಳ್ತಾರೆ,
ಈಗ ನಿಮ್ಮ ಜೊತೆಗೆ ಆಶ್ಚರ್ಯರಾಗಿ ಮನೆಗೆ ಬರ್ತೇವೆ ಅಂತ ನಾವು ಬಾಬನಿಗೆ ಹೇಳ್ತೇವೆ. ಎಲ್ಲರ ಬುದ್ಧಿಯಲ್ಲಿದೆ, ಪರಂಪಿತ ಪರಮಾತ್ಮ ಪರಂಧಾಮದಿಂದ ಬಂದಿದ್ದಾರೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೋಸ್ಕರ. ಸಿರ್ಫ್ ಕಹತೆ ತುಮ್ ಪವಿತ್ರ ಬನ್ ಹಮ್ಕೋ ಯಾದ್ ಕರೋ ಜೀತೆ ಜಿ ಮರ್ನಾ ಹೇ. ಕೇವಲ ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ, ನೀವು ಪವಿತ್ರರಾಗಿ ನನ್ನ ನೆನ್ಪು ಮಾಡಿ ಬದುಕಿದ್ದಾಗಲೇ ಸಾಯಬೇಕು. ತುಮ್ ಜಾನ್ತಿ ಹೋ ಘರ್ ಮೇ ಆತ್ಮಾಯೇ ರಹತಿ ಹೇ, ಸೋ ಬಿ ಆತ್ಮ ತೋ ಬಿಂದಿ ಹೇ. ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ನಮ್ಮ ಮನೆ ಏನಿದೆ ಆ ಮನೆಯಲ್ಲಿ ಕೇವಲ ಆತ್ಮಗಳಷ್ಟೇ ಇರ್ತೇವೆ, ಅದಕ್ಕೆ ಆತ್ಮಗಳ ಲೋಕ ಅಂತ ಹೇಳ್ತೇವೆ. ಅದು ಕೂಡ ಆತ್ಮ ಬಿಂದು ರೂಪದಲ್ಲಿದೆ. ನಿರಾಕಾರಿ ದುನಿಯಾ ಮೇ ಸಬ್ ಆತ್ಮಾಯೇ ಚಲಿ ಜಾಯಂಗೆ, ಜಿತ್ನೇ ಮನುಷ್ಯ ಉತ್ನಿ ಆತ್ಮಾಯಿ ವಹಾ ಹೋಂಗಿ. ಬಾಬಾ ಹೇಳ್ತಾರೆ, ನಿರಾಕಾರಿ ಜಗತ್ತಿನಲ್ಲಿ ಎಲ್ಲ ಆತ್ಮಗಳು ಹೊರಟು ಬಿಡ್ತಾರೆ, ಎಲ್ಲಿ ಮನುಷ್ಯರಿದ್ದಾರೆ ಅಲ್ಲಿ ಬಾಬಾ ಹೇಳ್ತಾರೆ ನಿರಾಕಾರಿ ದುನಿಯಾ ಮೇ ಸಬ್ ಆತ್ಮಾಯಿ ಚಲಿ ಜಾಯಂಗೆ, ಜಿತನೆ ಮನುಷ್ಯ ಹೇ ಉತ್ನಿ ಆತ್ಮಾಯೇ ವಹಾ ಹೋಂಗಿ. ಬಾಬಾ ಹೇಳ್ತಾರೆ, ನಿರಾಕಾರಿ ಜಗತ್ತಿನಲ್ಲಂತೂ ಎಲ್ಲ ಆತ್ಮಗಳು ಹೊರಟು ಬಿಡ್ತಾರೆ, ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಆತ್ಮಗಳು ಪರಂಧಾಮದಲ್ಲಿ ಇರ್ತಾರೆ. ಆತ್ಮ ಉಸ್ ಮಹಾತತ್ವಕ್ಕೆ ಕಿತ್ನಿ ಜಾಗ ಲೇತಿ ಹೈ, ಶರೀರ ತೋ ಇತ್ನಾ ಬಡಾ ಹೈ, ಕಿತ್ನಿ ಸ್ಪೇಸ್ ಲೇತಾ ಹೈ. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿ ಆತ್ಮಗಳು ಮಹಾತತ್ವದಲ್ಲಿ ಎಷ್ಟು ಜಾಗ ತಗೊಳ್ತವೆ ಹೇಳಿ. ಈಗ ಆತ್ಮ ಬಿಂದು ಆದಾಗ ಆತ್ಮಕ್ಕೆ ಎಷ್ಟು ಜಾಗ ಬೇಕು, ಆದರೆ ಶರೀರ ದೊಡ್ಡದಿರುವ ಕಾರಣ ಅದಕ್ಕೆ ಜಾಗ ಎಷ್ಟು ತಗೊಳ್ತದೆ. ಬಾಕಿ ಆತ್ಮ ಕೋ ಕಿತ್ನಿ ಜಗಹ ಚಾಹಿಯೆ, ಹಮ್ ಆತ್ಮ ಕಿತ್ನಿ ಚೋಟಿ ಜಾಗ ಲೇಂಗಿ ಬಹುತ್ ತೋಡಿ. ಬಾಬಾ ಹೇಳ್ತಾರೆ, ಇನ್ನು ಆತ್ಮಕ್ಕೆ ಎಷ್ಟು ಜಾಗ ಬೇಕು. ನಾವೆಲ್ಲ ಆತ್ಮಗಳು ಎಷ್ಟು ಸಣ್ಣ ಜಾಗದಲ್ಲಿರ್ತೇವೆ, ಭಾಳ ಕಡಿಮೆ ಅಂತಾರೆ ಬಾಬಾ. ಬಚ್ಚೋं को यह सब बातें बाप द्वारा सुनने का सौभाग्य अभी मिलता है. ಮಕ್ಕಳಿಗೆ ಈ ಎಲ್ಲ ಮಾತುಗಳು ತಂದೆಯ ಮೂಲಕ ಕೇಳುವ ಸೌಭಾಗ್ಯ ಸಿಗ್ತದೆ, ಅದು ಈಗ. ಬಾಪಿ ಬತಲಾತೆ ಹೇ ಕಿ ತುಮ್ ನಂಗೆ ಆಯೆ ಥೆ, ಫಿರ್ ಶರೀರ ಧಾರಣ ಕರ್ ಪಾಠ ಬಜಾಯ, और फिर जीते जी मरना है, सबको भूलना है. ಈಗ ಬಾಬನೇ ಹೇಳ್ತಾರೆ, ನೀವು ದೇಹವನ್ನು ತೊಗೊಂಡು ಬಂದಿರಲಿಲ್ಲ, ಕೇವಲ ಆತ್ಮ ಅಷ್ಟೇ ಈ ಜಗತ್ತಿಗೆ ಬಂದಿತ್ತು. ಇಲ್ಲಿ ಬಂದ ಮೇಲೆ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಮಾಡಿದ್ರಿ, ಈಗ ಮತ್ತೆ ಬದುಕಿದ್ದಾಗಲೇ ಸಾಯಬೇಕು, ಎಲ್ಲವನ್ನೂ ಮರಿಬೇಕು. ಬಾಪ್ ಆಕರ್ ಮರ್ನಾ ಸಿಕ್ಲಾತೆ ಹೇ, कहते हैं अपने बाप को अपने घर को याद करो, खूब पुरुषार्थ करो. ತಂದೆ ಬಂದು ಸಾಯೋದನ್ನು ಕಲಿಸ್ತಾರೆ, ಹೇಳ್ತಾರೆ ತಮ್ಮ ತಂದೆಯನ್ನು ತನ್ನ ಮನೆಯನ್ನು ನೆನಪು ಮಾಡಿ ಭಾಳಷ್ಟು ಪುರುಷಾರ್ಥ ಮಾಡಿ. योग में रहने से पाप नाश होंगे, फिर आत्मा तमो प्रधान से सतो प्रधान बन जाएगी. इसलिए बाप राय देते हैं, कल्प पहले भी कहा था कि देह के सब संबंध छोड़ मामेकम याद करो. ಬಾಬಾ ಹೇಳ್ತಾರೆ, ಯೋಗದಲ್ಲಿರೋದ್ರಿಂದ ಅಂದರೆ ಬಾಬಾ ನೆನಪು ಮಾಡೋದ್ರಿಂದ ಒಂದು ಪಾಪನಾಶ ಆಗ್ತದೆ, ನಂತರ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತದೆ. ಅದಕ್ಕೋಸ್ಕರ ಬಾಬಾ ಸಲಹೆ ಕೊಡ್ತಾರೆ. ಕಲ್ಪದ ಮೊದಲು ಕೂಡ ಹೇಳಿದರು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡುವಂಥ. सबका एक बाप तो वह है ना, तुम प्रजापिता ब्रह्मा के मुख वंशावली बच्चे हो जो ज्ञान पाते रहते हो. ಎಲ್ಲರ ತಂದೆ ಅವರೊಬ್ಬರೇ ಅಲ್ವಾ, ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು ಮಕ್ಕಳಾಗಿದ್ದೀರಾ, ಜ್ಞಾನ ಪಡ್ಕೊಳ್ತಾ ಇರ್ತೀರಾ. ಶಿವ ಕೆ ಬಚ್ಚೆ ತೋ ಹೋ ಹಿ, ಯಾ ತೋ ಸಬ್ಕೋ ನಿಶ್ಚಯ ಹೇ, ಹಮ್ ಭಗವಾನ್ ಕೆ ಬಚ್ಚೆ ಹೇ. ಬಾಬಾ ಹೇಳ್ತಾರೆ, ಶಿವನ ಮಕ್ಕಳಂತೂ ಇದೇ ಇದ್ದೀರಾ, ಇದೆಲ್ರಿಗೂ ನಿಶ್ಚಯ ಇದೆ, ನಾವೆಲ್ಲರೂ ಭಗವಂತನ ಮಕ್ಕಳು ಅಂತ. परंतु उनके नाम रूप देश काल को भूलने के कारण भगवान से किसका भी इतना नौल है. यह तो सबको निश्चय है हम भगवान के बच्चे हैं, परंतु उनके नाम रूप देश काल को भूलने के कारण भगवान से किसका भी इतना लव नहीं रहता है, किसको दोष नहीं देते. यह भी ड्रामा में नूंद है. ಶಿವಬಾಬಾ ಹೇಳ್ತಾರೆ, ಎಲ್ರಿಗೂ ಇದು ನಿಶ್ಚಯ ಇದೆ, ನಾವು ಭಗವಂತನ ಮಕ್ಕಳಾಗಿದ್ದೇವೆ ಅಂತ. ಆದರೆ ಅವನ ನಾಮರೂಪ ದೇಶ ಕಾಲವನ್ನು ಮರ್ತಿರುವ ಕಾರಣ ಭಗವಂತನ ಮೇಲೆ ಅಷ್ಟು ಯಾರಿಗೂ ಪ್ರೀತಿನೇ ಇಲ್ಲ, ನಾನು ಯಾರಿಗೂ ದೋಷ ಕೊಡ್ತಾ ಇಲ್ಲ. ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಫಿಕ್ಸ್ ಇದೆ, ಇಲ್ಲಿ ಯಾರ್ದು ತಪ್ಪಿಲ್ಲ ಅಂತಾರೆ ಬಾಬಾ. बाप समझाते कि तुम आत्मा कितनी छोटी बिंदी हो, उसमें 84 जन्मों का पाठ नोंदा हुआ है, कितना ವಂಡರ್ है. ಬಾಬಾ ತಿಳಿಸ್ಕೊಡ್ತಾರೆ, ನೀವು ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದ್ದೀರಾ, ಅದರಲ್ಲಿ 84 ಜನ್ಮಗಳ ಪಾತ್ರ ನೋಂದಾವಣೆಯಾಗಿದೆ, ಎಷ್ಟು ಅದ್ಭುತ. ಆತ್ಮ ಕೈಸೆ ಶರೀರ ಲೇಕರ್ ಪಾಠ ಬಜಾತಿ है, ಅಭಿ ತುಮಕೋ ಬೇಹದ್ ಕೆ ಪಾಠ ಕಾ ಪತಾ ಪಡಾ ಹೈ. ಆತ್ಮ ಹೇಗೆ ಶರೀರವನ್ನು ತಗೊಂಡು ಪಾತ್ರ ಅಭಿನಯಿಸ್ತದೆ, ಈಗ ನಿಮಗೆ ಬೇಹದ್ದಿನ ಪಾತ್ರದ ಬಗ್ಗೆ ಗೊತ್ತಾಗಿದೆ. ये ज्ञान और कोई को नहीं है, तुम भी ದೇಹ ಅಭಿಮಾನಿ थे. ಬಾಬಾ ಹೇಳ್ತಾರೆ, ಈ ಜ್ಞಾನ ಯಾರಲ್ಲಿಯೂ ಇಲ್ಲ, ನೀವು ಕೂಡ ದೇಹಾಭಿಮಾನಿಗಳಾಗಿದ್ರಿ. ಅಭಿ ಕಿತ್ನಾ ಪಲ್ಟಾ ಖಾಯಾ ಹೇ, ಅಭಿ ಹರೇಕ್ ಕಿ ತಕ್ದೀರ್ ಪೆ ಹೇ. ಬಾಬಾ ಹೇಳ್ತಾರೆ, ಈಗ ಎಷ್ಟು ಪರಿವರ್ತನೆ ಆಗಿದ್ದೀರಿ ಅಂದರೆ ಅದು ಕೂಡ
और अदृष्टद मेले। कल्प पहले वाली तकदीर का अब साक्षात्कार हो रहा है। दुनिया में कितने ढेर मनुष्य है, हर एक की अपनी तकदीर है। ಕಲ್ಪದ ಮೊದಲಿನ ಅದೃಷ್ಟ ಈಗ ಸಾಕ್ಷಾತ್ಕಾರ ಆಗ್ತಾ ಇದೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಮನುಷ್ಯರಿದ್ದಾರೆ, ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಅದೃಷ್ಟ ಇದೆ. ಜೈಸಾ ಜೈಸಾ ಜಿಸ್ನೆ ಕರ್ಮ ಕಿಯಾ ಹೇ ಉಸ್ ಅನುಸಾರ ದುಃಖಿ ಸುಖಿ ಸೌಕಾರ ಗರೀಬ್ ಬಂತೆ. ಬಾಬಾ ಹೇಳ್ತಾರೆ, ಯಾರ್ಯಾರು ಯಾವ ರೂಪದಲ್ಲಿ ಕರ್ಮ ಮಾಡಿದರೋ ಅದರ ಅನುಸಾರ ದುಃಖಿಗಳು ಸುಖಿಗಳು ಸಾಹುಕಾರರು ಬಡವರು ಆಗ್ತಾರೆ. ಬಂತಿ ಆತ್ಮ ಹೇ, ಆತ್ಮ ಕೈಸೆ ಸುಖ ಮೇ ಆತಿ ಹೇ ಫಿರ್ ದುಃಖ ಮೇ ಆತಿ ಹೇ ಯಾ ಬಾಬಾ ಹೇಳಿ ಸಮಜಾತೆ. ಇಲ್ಲ ಆಗೋದೆಲ್ಲ ಆತ್ಮನೇ, ಅದು ಬಡವ ಇರ್ಬೋದು ಸಾಹುಕಾರ ಇರ್ಬೋದು ಸುಖಿಗಳು ದುಃಖಿಗಳು ಆಗೋದೆಲ್ಲ ಆತ್ಮನೇ. ಆತ್ಮ ಹೇಗೆ ಸುಖದಲ್ಲಿ ಬರ್ತದೆ ಹೇಗೆ ದುಃಖದಲ್ಲಿ ಬರ್ತದೆ ಬಾಬಾ ಕೂತ್ಕೊಂಡು ಇದನ್ನು ತಿಳಿಸ್ಕೊಡ್ತಾರೆ ನಮಗೆ. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕಾ ಅಕಲ್ ಬಾಪಿ ಸಿಕ್ಕಾತೆ ಹೇ ಕಲ್ಪ ಪಾಲೆ ಮುವಾಫಿಕ್. ಬಾಬಾ ಹೇಳ್ತಾರೆ, ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುವ ಒಂದು ಬುದ್ಧಿವಂತಿಕೆಯನ್ನು ತಂದೆನೇ ಕಲಿಸ್ಕೊಡ್ತಾರೆ ಕಲ್ಪದ ಮೊದಲಿನ ಹಾಗೆ. ಜಿತನಾ ಜಿಸ್ನೆ ಅಕಲ್ ಪಾಯ ಹೇ ಉತ್ನಾ ಹಿ ಅಬ್ ಪಾ ರಹೆ ಹೇ, ಪಿಚಾಡಿ ತಕ್ ಹರೇಕಿ ತಕದೀರ್ ಕೋ ಸಮಜ್ ಜಾಯಂಗೆ. ಬಾಬಾ ಹೇಳ್ತಾರೆ, ಯಾರೆಷ್ಟು ಬುದ್ಧಿವಂತಿಕೆಯನ್ನು ಪಡ್ಕೊಂಡಿದ್ದಾರೋ ಅಷ್ಟೇ ಈಗ ಪಡ್ಕೊಳ್ತಿದ್ದಾರೆ. ಕೊನೆಯವರೆಗೂ ಪ್ರತಿಯೊಬ್ಬರ ಅದೃಷ್ಟವನ್ನು ತಿಳ್ಕೊಳ್ತಾ ಹೋಗ್ತೀರ. ಫಿರ್ ಕहेंगे कल्प कल्प ऐसे ही हर एक की तकदीर रहेगी. जो अच्छा ಯೋಗಯುಕ್ತ ಜ್ಞಾನಯುಕ್ತ ಹೋगा वह ಸರ್ವಿಸ್ भी करता रहेगा. ಬಾಬಾ ಹೇಳ್ತಾರೆ, ಮತ್ತೆ ಹೇಳಲಾಗ್ತದೆ, ಕಲ್ಪ ಕಲ್ಪ ಈ ರೀತಿ ಪ್ರತಿಯೊಬ್ಬರ ಅದೃಷ್ಟ ಇರ್ತದೆ. ಯಾರೆಷ್ಟು ಯೋಗಯುಕ್ತರು ಜ್ಞಾನಯುಕ್ತರು ಇರ್ತಾರೋ ಸೇವೆನೂ ಅದೇ ರೀತಿ ಮಾಡ್ತಾ ಇರ್ತಾರೆ. पढ़ाई में सदैव उन्नति होती रहती है. कोई बच्चे जल्दी उन्नति को पा लेते, कोई बहुत माता खा पाते. ಶಿಕ್ಷಣದಲ್ಲಿ ನೋಡಿ ಸದಾ ಉನ್ನತಿಯೇ ಆಗ್ತಾ ಇರ್ತದೆ. ಕೆಲವು ಮಕ್ಕಳು ಬೇಗನೆ ತಮ್ಮ ಉನ್ನತಿಯನ್ನು ಪಡ್ಕೊಂಡ್ರೆ ಕೆಲವರು ತಲೆ ತಿಂತಾ ಇರ್ತಾರೆ. ಯಾ ಬಿ ಐಸೆ ಕಲ್ಪ ಪಾಲೆ ಮುವಾಫಿಕ್ ಜೋ ಜೋ ಉನ್ನತಿ ಕರ್ತೆ ಹೇ ವ ಚಿಪೆ ನೈ ರಹ ಸಕ್ತೆ. ಇಲ್ಲೂ ಹಾಗೇನೆ ಅಂತಾರೆ ಬಾಬಾ, ಕಲ್ಪದ ಮೊದಲಿನ ಹಾಗೆ ಯಾರ್ಯಾರು ಉನ್ನತಿಯನ್ನು ಮಾಡಿಕೊಂಡ್ರು ಅವ್ರನ್ನ ಮುಚ್ಚಿಡ್ಲಿಕ್ಕಾಗಲ್ಲ. ಬಾಪ್ ತು ಜಾನ್ತೆ ಹೇನಾ ಸಬ್ಕಾ ಕನೆಕ್ಷನ್ ಶಿವಬಾಬಾ ಸೆ ಹೇ. ಬಾಬಂತೂ ತಿಳ್ಕೊಂಡಿದ್ದಾರಲ್ವಾ ಎಲ್ಲರ ಸಂಬಂಧ ಶಿವಬಾಬನ ಜೊತೆಗಿದೆ. ಯಬಿ ಬಚ್ಚೋಂ ಕಿ ಆ್ಯಕ್ಟ್ ದೇಖ್ತೆ ಸಮಜ್ ಜಾತೆ ಹೇ ತೋ ಅಭಿ ದೇಖ್ತೆ ಹೇ. ಶಿವಬಾಬಾ ಹೇಳ್ತಿದ್ದಾರೆ, ತಂದೆಯಂತೂ ತಿಳ್ಕೊಂಡಿದ್ದಾರಲ್ವಾ ಎಲ್ಲರ ಸಂಬಂಧ ಶಿವಬಾಬನ ಜೊತೆಗಿದೆ. ಇದು ಮಕ್ಕಳ ಪಾತ್ರವನ್ನು ನೋಡಿ ತಿಳ್ಕೊಳ್ಳಾಗ್ತದೆ. ಅವರು ಕೂಡ ನೋಡ್ತಿರ್ತಾರೆ. ಇನ್ಸೆ ಬಲ್ ಕೊಯ್ ಚಿಪಾಯ್ ಪರಂತು ಶಿವಬಾಬಾ ಸೆ ತೋ ಚಿಪಾ ನೈ ಸಕ್ತೆ. ಬ್ರಹ್ಮಾಬನ ಹತ್ರ ಮುಚ್ಚಿಡ್ಬೋದು, ಆದರೆ ಶಿವಬಾಬನ ಹತ್ರ ಮುಚ್ಚಿಡ್ಲಿಕ್ಕಾಗಲ್ಲ. भक्ति मार्ग में ही परंपरा से नहीं छिपा सकते तो ज्ञान मार्ग में कैसे छिपा सकते. भक्ति मार्ग में ही परमात्मा से नहीं छिपा सकते तो ज्ञान मार्ग में कैसे छिपा सकते. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿನೇ ಪರಮಾತ್ಮನ ಹತ್ರ ಮುಚ್ಚಿಡ್ಲಿಕ್ಕಾಗಲಿಲ್ಲ, ಜ್ಞಾನ ಮಾರ್ಗದಲ್ಲಿ ನೀವು ಹೆಂಗೆ ಮುಚ್ಚಿಡ್ತೀರ. ಬಾಪ್ ಸಮಜಾತೆ ರಹತೆ ಹೇ ಪಢಾಯಿ ತೋ ಬಹು ಸಹಜ. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾನೆ ಇರ್ತಾರೆ, ಶಿಕ್ಷಣ ಭಾಳ ಸಹಜ. ಕರ್ಮ ಭಿ ಕರ್ನಾ ಹೇ ರಹನಾ ಭಿ ಮಿತ್ರ ಸಂಬಂಧಿಯೋ ಕೆ ಪಾಸ್ ಪುರಾನಿ ದುನಿಯಾ ಮೇ. ಕರ್ಮನೂ ಮಾಡಬೇಕು, ಇರಬೇಕು ಆ ಮಿತ್ರ ಸಂಬಂಧಿಗಳ ಹತ್ರನೇ ಆ ಹಳೆ ಜಗತ್ತಿನಲ್ಲಿ. वहाँ रहकर मेहनत करनी है. यहाँ रहकर पुरुषार्थ करने वालों से वहाँ घर में रह पुरुषार्थ करने वाले तीखे हो सकते हैं. ಬಾಬಾ ಹೇಳ್ತಾರೆ, ಅಲ್ಲಿದ್ದು ನೀವು ಪರಿಶ್ರಮ ಪಡಬೇಕು. ಇಲ್ಲಿದ್ದು ಪುರುಷಾರ್ಥ ಮಾಡೋರ್ಕಿಂತ ನೀವು ಮನೆಯಲ್ಲಿದ್ದು ಪುರುಷಾರ್ಥ ಮಾಡುವಂಥವ್ರು ಮುಂದೆ ಹೋಗ್ಬೋದು. ಅಗರ ಐಸಿ ಲಗನ್ ಐತೋ ನಿಮ್ಮ ಹತ್ರ ಆ ರೀತಿ ಬಾಬನ ಮೇಲೆ ಪ್ರೀತಿ ಇದ್ದರೆ. ಶಾಸ್ತ್ರೋं में अर्जुन और बील का मिसाल है ना. बल बील बाहर का रहने वाला था लेकिन अभ्यास से वह अर्जुन से भी तीर चलाने में होशियार हो गए. ಶಾಸ್ತ್ರದಲ್ಲಿ ನೋಡಿ ಅರ್ಜುನ ಮತ್ತು ಏಕಲವ್ಯನ ಒಂದು ಉದಾಹರಣೆ ಕೊಡ್ತಾರೆ ತಾನೆ. ಬಲೆ ಏಕಲವ್ಯ ಹೊರಗಡೆನೇ ಇದ್ದ, ಅಂದರೆ ಅವನ ಮನೆಯಲ್ಲೇ ಇದ್ದ. ಆದರೆ ಅಭ್ಯಾಸದಲ್ಲಿ ಅರ್ಜುನನಿಗಿಂತಲೂ ಅವನು ಬಾಣ ಹೊಡೆಯೋದ್ರಲ್ಲಿ ಮುಂದೆ ಹೋಗ್ಬಿಟ್ಟ, ಭಾಳ ಜಾಣ ಇದ್ದ ಅವನು. तो गृहस्थ व्यवहार मेरा कमल फूल समान रहना है यह भी तुम मिसाल देके. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ಕಮಲ ಹೂವಿನ ಸಮಾನ ಇರಬೇಕು. ಇದು ಕೂಡ ನೀವು ಉದಾಹರಣೆ ನೋಡ್ತೀರ. ಗೃಹಸ್ಥ ವ್ಯವಹಾರ ಮೇರಾ ಬಹುತ್ ಅಚ್ಚಿ ಸರ್ವಿಸ್ ಕರ್ ಸಕ್ತೆ ಹೇ ವ ಜಾಸ್ತಿ ವೃದ್ಧಿ ಕೋ ಪಾತೆ ರೇ. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ನೀವು ಭಾಳ ಸೇವೆ ಒಳ್ಳೆ ಸೇವೆ ಮಾಡ್ಬೋದು, ಜಾಸ್ತಿ ವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತೀರ. यहाँ रहने वालों को भी माया छोड़ती नहीं है. ऐसे नहीं कि बाबा के पास आने से छूट जाते हैं. ಬಾಬಾ ಹೇಳ್ತಾರೆ, ಇಲ್ಲಿರೋರ್ಗೂ ಕೂಡ ಮಾಯೆ ಬಿಡೋದಿಲ್ಲ. ಹೀಗೂ ಅಲ್ಲ, ಬಾಬನ ಹತ್ರ ಬಂದ ತಕ್ಷಣ ಎಲ್ಲನೂ ಬಿಡಿಸ್ಕೊಂಡು ಬಿಟ್ಟಿರ್ತಾರೆ ಅಂತಲ್ಲ. ನಹಿ ಹರೇಕ ಅಪ್ನ ಅಪ್ನ ಪುರುಷಾರ್ತೆ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ನಮ್ದು ಹಳೆಯ ಸ್ವಭಾವ ಸಂಸ್ಕಾರ ಏನೇ ಇರ್ಬೋದು, ಇಲ್ಲಿ ಬಂದ ಮೇಲೆ ನಾವು ಪ್ರತಿಯೊಬ್ಬರು ಅದನ್ನು ಬಿಡಿಸ್ಕೊಳ್ಳಿಕ್ಕೆ ನಮ್ಮದೇ ಆದಂಥ ಒಂದು ಪುರುಷಾರ್ಥ ಇದೆ.
ಗೃಹಸ್ಥ ವ್ಯವಹಾರ में रहने वाले यहाँ रहने वाले से अच्छा पुरुषार्थ कर सकते. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಗೃಹಸ್ಥ ವ್ಯವಹಾರದಲ್ಲಿರುವಂಥವ್ರು ಇಲ್ಲಿರೋರ್ಕಿಂತಲೂ ಕೂಡ ಒಳ್ಳೆ ಪುರುಷಾರ್ಥ ಮಾಡ್ಬೋದು. बहुत अच्छी बहादुरी दिखा सकते हैं, उनको ही महावीर कहा जाता है. ಭಾಳ ಒಳ್ಳೆ ಬಹದ್ದೂರ್ತನ ತೋರಿಸ್ಬೋದು, ಅವ್ರಿಗೇನೆ ಮಹಾವೀರು ಅಂತ ಹೇಳಲಾಗ್ತದೆ. ಜೋ ಗೃಹಸ್ಥ ವ್ಯವಹಾರ में रहकर कमल फूल समान बनकर दिखाए. ಬಾಬಾ ಹೇಳ್ತಾರೆ, ಯಾರು ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಕಮಲ್ ಹೂವಿನ ಸಮಾನಾಗಿ ತೋರಿಸ್ಬೇಕು. ಕहेंगे कि बाबा आपने तो छोड़ा है. बाबा कहते हमने कहाँ छोड़ा है, मुझे ही छोड़ कर गए हैं. ಕೆಲವ್ರು ಹೇಳ್ತಾರಂತೆ, ಬಾಬಾ ನೀನೇ ಬಿಟ್ಬಿಟ್ಟಿಯಲ್ಲಪ್ಪ ನಮ್ಮನ್ನು ಅಂತ. ಬಾಬಾ ಹೇಳ್ತಾರೆ, ನಾನೆಲ್ಲಿ ನಿಮ್ಮನ್ನು ಬಿಟ್ಟಿದ್ದೀನಿ, ನೀವೇ ಬಿಟ್ಟು ಹೋಗಿದ್ದಿರ್ತಾನೆ. ಬಾಬಾ तो किसको भी छोड़ने नहीं आए, घर में और ही बच्चे आ गए. ಬಾಬಾ ಯಾರನ್ನೂ ಬಿಡ್ಲಿಕ್ಕೆ ಬರಲಿಲ್ಲ. ಮನೇಲಿ ಇನ್ನೂ ಎಷ್ಟೋ ಜನ ಮಕ್ಕಳು ಬಂದರು. ಅಂದರೆ ಎಷ್ಟು ಜನ ಬಿಟ್ಟು ಹೋದರೋ ಅದಕ್ಕಿಂತ ಜಾಸ್ತಿ ಮಕ್ಕಳು ಬಂದರು. ಬಾಕಿ ಕನ್ಯಾओं के लिए तो बाबा कहते हैं कि तुम यह ईश्वरीय सर्विस कर. ಇನ್ನು ಬಾಬಾ ಏನು ಹೇಳ್ತಾರೆ, ಕನ್ಯೆಯರಿಗೆ ಈಶ್ವರ್ಯ ಸೇವೆಯನ್ನು ಮಾಡಿ ಅಂತ. ಯ ಬಿ ಬಾಬಾ ಹೇ ವ ಬಿ ಬಾಬಾ ಹೇ, ಕುಮಾರ್ ಬಿ ಬಹುತ್ ಆಯೆ ಲೇಕಿನ್ ಚಲ್ ನಾ ಸಕೆ. ನೋಡಿ, ಇವರು ಬಾಬಾ ಅವರು ಬಾಬಾನೇ. ಕುಮಾರರು ಭಾಳ ಜನ ಬಂದರು, ಆದರೆ ಇಲ್ಲಿ ಇರಲಿಕ್ಕಾಗಲಿಲ್ಲ ಅವ್ರಿಗೆ. ಕನ್ಯಾಯಿ ಫಿರ್ ಬಿ ಅಚ್ಚಿ ಹೇ, ಕನ್ಯಾ 100 ಬ್ರಾಹ್ಮಣೋ ಸೆ ಉತ್ತಮ್ ಗಿನಿ ಜಾತಿ ಹೇ. ಅದರಲ್ಲೂ ಕನ್ಯೆಯರು ಭಾಳ ಒಳ್ಳೆಯವರು ಅಂತಾರೆ ಬಾಬಾ. ಕನ್ಯೆಯರು 100 ಬ್ರಾಹ್ಮಣರಿಗಿಂತಲೂ ಉತ್ತಮರು ಅಂತ ಹೇಳಲಾಗ್ತದೆ. तो कन्या वह जो 21 कुल का उद्धार करे, ज्ञान के बाण मारे. ಕನ್ಯೆಯರು ಯಾರು ಅಂದರೆ 21 ಕುಲದ ಉದ್ಧಾರ ಮಾಡುವಂಥವಳು, ಜ್ಞಾನದ ಬಾಣ ಹೊಡೆಯುವಂಥವಳು. ಬಾಕಿ जो गृहस्थ में रहते वह भी बीके ठहरे, आगे चल उन्हों का भी बंधन खलास हो जाएगा. ಇನ್ನು ಬಾಬಾ ಏನು ಹೇಳ್ತಾರೆ, ಗೃಹಸ್ಥದಲ್ಲಿ ಇರೋರಿಗೂ ಕೂಡ ಅವರು ಕೂಡ ಬೀಕೆನೆ. ಮುಂದೆ ಹೋದಾಗೆ ಅವ್ರ ಬಂಧನ ಎಲ್ಲ ಸಮಾಪ್ತಿ ಆಗ್ತದೆ. सर्विस तो करनी है ना. कई सर्विस करने वाले बच्चे बाप दादा के दिल पर चढ़े हुए हैं, जो हज़ारों का कल्याण कर रहे हैं. ಬಾಬಾ ಹೇಳ್ತಾರೆ, ಸೇವೆ ಅಂತೂ ಮಾಡ್ಬೇಕು ತಾನೆ. ಕೆಲವರು ಸೇವೆ ಮಾಡುವಂಥ ಮಕ್ಕಳು ಬಾಪ್ ದಾದಾರವರ ಹೃದಯವನ್ನು ಏರಿದ್ದಾರೆ, ಸಾವಿರಾರು ಆತ್ಮಗಳ ಕಲ್ಯಾಣ ಮಾಡ್ತಿದ್ದಾರೆ. तो ऐसे सर्विसेबल बच्चों पर आशीर्वाद भी आती रहे. ಈ ರೀತಿ ಸೇವಾ ಮಾಡುವಂಥ ಮಕ್ಕಳ ಮೇಲೆ ಆಶೀರ್ವಾದನೂ ಬರ್ತಾ ಇರ್ತದೆ. ದಿಲ್ ಪರ್ ಚಡೆ रहेंगे, जो दिल पर है वही तख्त पर बैठेंगे. ಅವರು ಬಾಬನ ಹೃದಯವನ್ನು ಏರಿರ್ತಾರೆ. ಯಾರು ಹೃದಯದಲ್ಲಿದ್ದಾರೋ ಅವರು ಸಿಂಹಾಸನ ಮೇಲೆ ಕೂತ್ಕೊಳ್ತಾರೆ. ಬಾಬಾ कहते आपस में मिलकर युक्ति रचते रहो, सबको मार्ग दिखाने की. ಬಾಬಾ ಹೇಳ್ತಾರೆ, ಒಬ್ರಿಗೊಬ್ಬರು ಸೇರಿಕೊಂಡು ಯುಕ್ತಿ ಹುಡುಕ್ತಾ ಹೋಗ್ರಿ, ಎಲ್ರಿಗೂ ಮಾರ್ಗ ತೋರಿಸ್ಬೇಕಲ್ಲ. ಹೇಗಪ್ಪ ಶಿವ ಬಾಬಾ, ಎಲ್ಲ ಆತ್ಮಗಳಿಗೆ ನಿನ್ನ ಸಂದೇಶ ಕೊಡಬೇಕು ಅಂತ ಯುಕ್ತಿ ಹುಡುಕ್ರಿ ಅಂತಾರೆ ಬಾಬಾ. ಚಿತ್ರ ಭೀ ಬಂತೆ रहते हैं, ये सब प्रैक्टिकल बातें हैं. ಚಿತ್ರಗಳು ಕೂಡ ತಯಾರಾಗ್ತಾ ಇರ್ತವೆ, ಇದೆಲ್ಲ ಪ್ರಾಕ್ಟಿಕಲ್ ಮಾತು. ಅಭಿ ತುಮ್ ಸಮಜಾತೆ ಹೋ ಕಿ ಪರಂಪಿತ ಪರಮಾತ್ಮ ನಿರಾಕಾರ ಹೇ ವ ಅಭಿ ಬಿಂದಿ ಹೇ. ಈಗ ನೀವು ತಿಳಿಸ್ಕೊಡ್ತೀರಾ, ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಅವರು ಕೂಡ ಬಿಂದು ಆಗಿದ್ದಾರೆ. ಪರಂತು ವ ನಾಲೆಜ್ಫುಲ್ ಪತೀತ್ ಪಾವನ್ ಹೇ, ಆತ್ಮ ಭಿ ಬಿಂದಿ ಹೇ. ಪರಂತು ವ ನಾಲೆಜ್ಫುಲ್ ಪತೀತ್ ಪಾವನ್ ಹೇ, ಆತ್ಮ ಭಿ ಬಿಂದಿ ಹೇ. ಆದರೆ ಅವರು ನಾಲೆಜ್ಫುಲ್ ಪತಿತ್ ಪಾವನ ಆಗಿದ್ದಾರೆ, ಆತ್ಮನೂ ಕೂಡ ಬಿಂದು ಆಗಿದೆ. ಬಚ್ಚಾ ಫಿರ್ ಬಿ ಛೋಟಾ ಹೋತಾ ಹೈ, ಬಾಪ್ ಅವ್ರ ಬಚ್ಚೆ ಮೇ ಫರ್ಕ್ ತೋ ಹೋತಾ ಹೇ ನಾ. ಮಗು ಎಷ್ಟಾದರೂ ಸಣ್ಣದಿರ್ತದಲ್ವ, ಅಂದರೆ ಮಕ್ಕಳು ಸಣ್ಣವ್ರು ಇರ್ತಾರೆ ತಾನೆ. ತಂದೆ ಮತ್ತು ಮಕ್ಕಳಲ್ಲಿ ವ್ಯತ್ಯಾಸ ಅಂತೂ ಇದೆಯಲ್ವ. ಆಜ್ಕಲ್ ತೋ 15-16 ವರ್ಷ ವಾಲೆ ಬಿ ಬಾಪ್ ಬನ್ ಜಾತೆ ಹೇ, ತೋ ಬಿ ಬಚ್ಚಾ ಉನ್ಸೆ ಛೋಟಾ ಹಿ ಟಹರಾನ. ಬಾಬಾ ಒಂದು ಮಾತು ಹೇಳ್ತಾರೆ, ಇವತ್ತಿನ ಸಮಯದಲ್ಲಿ 15-16 ವರ್ಷದ ಮಕ್ಕಳು ಕೂಡ ತಂದೆ ಆಗಿಬಿಡ್ತಾರೆ ಅಂತ. ಅಂದಮೇಲೆ ಮಕ್ಕಳು ಅವ್ರಿಗಿಂತ ಸಣ್ಣವರಾದ್ರಲ್ವ. ಯಾ ವಂಡರ್ ದೇಕೋ, ಬಾಪ್ ಬಿ ಆತ್ಮ ಬಚ್ಚಾ ಬಿ ಆತ್ಮ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ, ತಂದೆನೂ ಕೂಡ ಆತ್ಮ, ಮಗುನೂ ಕೂಡ ಆತ್ಮನೇ. ವಹ ಸುಪ್ರೀಂ ಆತ್ಮ ನಾಲೆಜ್ಫುಲ್, ಬಾಕಿ ಸಬ್ ಅಪ್ನಿ ಪಢಾಯಿ ಅನುಸಾರ ನೀಚವಾ ಊಂಚ ಪದ ಪಾತೆ ಹೇ. ಶಿವಬಾಬಾ ಹೇಳ್ತಾರೆ, ನಾವು ಆತ್ಮ, ಬಾಬನೂ ಆತ್ಮನೇ, ಆದರೆ ಶಿವಬಾಬಾ ಸುಪ್ರೀಂ ಆತ್ಮ, ಅವರು ನಾಲೆಜ್ಫುಲ್ ಆಗಿದ್ದಾರೆ. ಇನ್ನು ಉಳಿದವರೆಲ್ಲ ತಮ್ಮ ಶಿಕ್ಷಣದ ಅನುಸಾರ ಶ್ರೇಷ್ಠನೋ ಅಥವಾ ಕನಿಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಸಾರಾ ಮದಾರ್ ಹೇ ಪಢಾಯಿ ಪರ್, ಅಚ್ಚಾ ಕರ್ಮ ಕರ್ನೆ ಸೆ ಊಂಚ ಪದ ಪಾ ಲೇತೆ ಹೇ. ಬಾಬಾ ಹೇಳ್ತಾರೆ, ಎಲ್ಲದಕ್ಕೂ ಆಧಾರ ಶಿಕ್ಷಣ. ಒಳ್ಳೆ ಕರ್ಮ ಮಾಡೋದ್ರಿಂದ ಶ್ರೇಷ್ಠ ಪದವಿ ಸಿಗ್ತದೆ. ಅಭಿ ತುಮ್ ಬಚ್ಚೋं को सृष्टि के आदि मध्य अंत का ज्ञान है, स्वर्ग में सिर्फ भारत ही था और कोई खंड नहीं था. ಈಗ ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ಸ್ವರ್ಗದಲ್ಲಿ ಕೇವಲ ಭಾರತ ಅಷ್ಟೇ ಇತ್ತು, ಇನ್ಯಾವ ಖಂಡ ಇರಲಿಲ್ಲ. तो छोटी न्यू इंडिया में अपना स्वर्ग दिखाए. जैसे द्वारिका नाम नहीं, लक्ष्मी नारायण की डिनाइस्टी का राज्य लिखना चाहिए.
ಹೀಗೆ ಬಾಬಾ ಹೇಳ್ತಾರೆ ಒಂದು ಸಣ್ಣ ಭಾರತದಲ್ಲಿ ತಮ್ಮ ಸ್ವರ್ಗವನ್ನು ತೋರಿಸ್ಬೇಕು. ಹೀಗೆ ದ್ವಾರಿಕಾ ಅನ್ನೋ ಹೆಸರಲ್ಲ, ಲಕ್ಷ್ಮೀನಾರಾಯಣರ ಮನೆತನದ ರಾಜ್ಯ ಅನ್ನೋದನ್ನು ಬರಿಬೇಕು. ಬುದ್ಧಿ ಭೀ ಕಹತಿ ಹೇ ಸತ್ಯುಗ್ ಮೇ ಪಹಲೆ DT ಡಿನಾಸ್ಟಿ ಕಾ ರಾಜ್ಯ ಹೋಗಾ. ಬಾಬಾ ಹೇಳ್ತಾರೆ ಬುದ್ಧಿನೂ ಕೂಡ ಹೇಳ್ತದೆ ಸತ್ಯುಗದಲ್ಲಿ ಮೊದಲಿಗೆ ದೈವಿ ಮನೆತನದ ರಾಜ್ಯ ಇರ್ತದೆ. ಉನ್ಕೆ ಗಾಂವ್ ಹೋಂಗೆ, ಚೋಟೆ ಚೋಟೆ ಇಲಾಖೆ ಹೋಂಗೆ, ये भी ವಿಚಾರ ಸಾಗರ ಮಂಥನ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಅವ್ರದ್ದೇ ಆದಂಥ ಒಂದು ಸಣ್ಣ ಪುಟ್ಟ ಹಳ್ಳಿ ಇರ್ತದೆ, ಸಣ್ಣ ಸಣ್ಣ ಇಲಾಖೆಗಳಿರ್ತವೆ, ಇದು ಕೂಡ ವಿಚಾರ ಸಾಗರ ಮಂಥನ ಮಾಡಬೇಕು. साथ साथ शिव बाबा से बुद्धि का योग भी लगाना है. हम याद से ही बादशाही लेते. ವಿಚಾರ ಸಾಗರ ಮಂಥನ ಮಾಡೋದ್ರ ಜೊತೆಗೆ ಶಿವಬಾಬನ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ಬೇಕು. ನಾವು ನೆನಪಿನಿಂದಲೇ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೇವೆ. ಯಾದ್ ಸೇ ಕಟ್ಟು ತರ್ನಿ ಹೇ ಇಸ್ಮೇ ಈ ಸಾರಿ ಮೆಹನತೆ. ನೆನಪಿನಿಂದಲೇ ಹಿಡ್ದಿರೋ ಕಟ್ಟು ಅಂದರೆ ಪಾಪದ ಕೊಳೆ ಬಿಡಿಸ್ಕೊಳ್ಬೇಕು, ಇದರಲ್ಲೆಲ್ಲ ಪರಿಶ್ರಮ ಇದೆ. ಕೈಯೋಂಕಿ ಬುದ್ಧಿ ಬಾಹರ್ ಮೇ ಧಕ್ಕಾ ಖಾತಿ रहती है, यहाँ बैठे भी सारा समय याद में नहीं रह सकते, ಬುದ್ಧಿ ಅವ್ರ ತರಫ್ ಚಲಿ ಜಾಯೇಗಿ. ಬಾಬಾ ಹೇಳ್ತಾರೆ ಕೆಲವ್ರ ಬುದ್ಧಿ ಹೊರಗಡೆ ಎಲ್ಲೆಲ್ಲೋ ಪೆಟ್ಟು ತಿಂತಾ ಇರ್ತದೆ. ಬಾಬಾ ಹೇಳ್ತಾರೆ ಕೆಲವ್ರ ಬುದ್ಧಿ ಹೊರಗಡೆಯಲ್ಲಿ ಪೆಟ್ಟು ತಿಂತಾ ಇರ್ತದೆ. ಇಲ್ಲಿ ಕುತ್ಕೊಂಡಿದ್ರೂ ಕೂಡ ಇಡೀ ಸಮಯ ತಂದೆ ನೆನಪಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬುದ್ಧಿ ಇನ್ನೆಲ್ಲೋ ಹೊರಟೋಗಿರ್ತದೆ. ಭಕ್ತಿ ಮಾರ್ಗ में भी ऐसे होता है. श्री कृष्ण की भक्ति करते करते ಬುದ್ಧಿ ಅವ್ರ ತರಫ್ ಚಲಿ ಜಾತಿ. ಭಕ್ತಿ ಮಾರ್ಗದಲ್ಲೂ ಹಾಗೇನೆ ಅಂತಾರೆ ಬಾಬಾ. ನೋಡಿ ಕೃಷ್ಣ ನೆನಪು ಮಾಡ್ತಾ ಮಾಡ್ತಾ ಬುದ್ಧಿ ಇನ್ನೆಲ್ಲೋ ಹೋಗ್ಬಿಡ್ತದೆ. नवदा भक्ति वाले दीदार के लिए बहुत मेहनत करते, कितने घंटे बैठ जाते श्री कृष्ण के सिवा और कोई याद ना आए, बहुत मेहनत है. ಬಾಬಾ ಹೇಳ್ತಾರೆ ಈ ನವವಿಧವಾದ ಭಕ್ತಿ ಮಾಡಿ ಸಾಕ್ಷಾತ್ಕಾರಕ್ಕೋಸ್ಕರ ಭಾಳ ಪರಿಶ್ರಮ ಪಡ್ತಾರೆ. ಎಷ್ಟೆಷ್ಟು ಸಮಯ ಕುತ್ಕೊಂಡ್ಬಿಡ್ತಾರೆ ಕೃಷ್ಣನ ಹೊರತು ಇನ್ಯಾರೂ ನೆನಪು ಬರಬಾರ್ದು ಅಂತ. ಪರಿಶ್ರಮ ಇದೆ ಭಾಳಷ್ಟು ಅಂತಾರೆ ಬಾಬಾ. इसमें 8 की और फिर 16,108 की माला होती है, ಮತ್ತು ಲಾಖೋं की माला भी दिखाते हैं. ಇದರಲ್ಲಿ 8ರ ಮಾಲೆ ಮತ್ತು 16,108ರ ಮಾಲೆ ಇರ್ತದೆ. ಅವರು ಲಕ್ಷಾಂತರ ಮಾಲೆನೂ ತೋರಿಸ್ತಾರೆ. लेकिन ज्ञान मार्ग की माला बहुत कीमती है, भक्ति मार्ग की सस्ती है, क्योंकि इसमें रूहानी मेहनत है. ಬಾಬಾ ಹೇಳ್ತಾರೆ ಜ್ಞಾನ ಮಾರ್ಗದ ಮಾಲೆ ಬಹಳ ಬೆಲೆ ಬಾಳುವಂಥದ್ದು, ಭಕ್ತಿ ಮಾರ್ಗ ಸಸ್ತ ಅಂತಾರೆ ಬಾಬಾ. ಏಕೆಂದರೆ ಇಲ್ಲಿ ಆತ್ಮಿಕ ಪರಿಶ್ರಮ ಇದೆ. ಶ್ರೀಕೃಷ್ಣ को देख खुश और डांस करते हैं. भक्ति और ज्ञान में रात दिन का फ़र्क है. तुम्हें यह नहीं समझाया जाता है कि श्री कृष्ण को याद करने से कट निकलेगा. ಶಿವಬಾಬಾ ಹೇಳ್ತಾರೆ ನೋಡಿ, ಕೃಷ್ಣನ ನೋಡಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅವರು. ಭಕ್ತಿಗೂ ಜ್ಞಾನಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ನೀವಿದನ್ನು ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಅಥವಾ ತುಮಿಯ ನೈ ಸಮಜಾಯ ಜಾತ, ನೀವು ಇದನ್ನು ತಿಳಿಸ್ಕೊಡೋಕ್ಕಾಗಲ್ಲ. ಶ್ರೀಕೃಷ್ಣನ ನೆನಪು ಮಾಡೋದ್ರಿಂದ ಪಾಪ ಕಟ್ಟಾಗ್ತದೆ ಅಂತ. ಯಾತೋ ಸಮಜಾಯ ಜಾತ ಕಿ ಜಿತನಾ ಬಾಪ್ಕೋ ಯಾದ್ ಕರೆಂಗೆ ಉತ್ನಾ ಪಾಪ ನಾಶ ಹೋಂಗೆ. ಕೃಷ್ಣನ ನೆನಪು ಮಾಡಿದರೆ ಪಾಪ ನಾಶ ಆಗ್ತದೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಇಲ್ಲೇನು ತಿಳಿಸ್ಕೊಡ್ಲಾಗ್ತದೆ ಅಂದರೆ ಎಷ್ಟು ಬಾಬನ ನೆನಪು ಮಾಡ್ತೀಯೋ ಅಷ್ಟು ಪಾಪ ನಾಶ ಆಗ್ತದೆ. तुम बच्चे अभी योग बल से विश्व के मालिक बनते हो, ये किसको स्वप्न में भी ख्याल नहीं होगा. ನೀವು ಮಕ್ಕಳು ಈಗ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀರಾ, ಇದು ಯಾರ ಕನಸಿನಲ್ಲೂ ವಿಚಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣ कोई लड़ाई आदि नहीं की, विश्व के मालिक फिर कैसे बने. ಲಕ್ಷ್ಮೀನಾರಾಯಣರು ಯಾರ ಜೊತೆಗೂ ಜಗಳ ಮಾಡಲಿಲ್ಲ ಅವರು. ಹಾಗಾದ್ರೆ ವಿಶ್ವದ ಮಾಲೀಕರು ಹೇಗಾದರು? या तो तुम बच्चे ही जानते हो. ಬಾಪ್ ಕತೆ ಯೋಗ ಬಲ್ ಸೆ ತುಮಕೋ ರಾಜಾಯಿ ಮಿಲೆ. ಇದು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ ಯೋಗ ಬಲದಿಂದ ನಿಮಗೆ ರಾಜ್ಯ ಸಿಗ್ತದೆ. ಪರಂತು ತಕ್ದೀರ್ ಮೇ ನೈ ಹೈ ತೋ ತದ್ಬೀರ್ ಹಿ ನೈ ಕರ್ತೆ. ಇನ್ನು ಕೆಲವು ಮಕ್ಕಳು ಹೇಗಿದ್ದಾರೆ ಅಂದರೆ ಬಾಬಾ ಇಲ್ಲಿ ಹೇಳ್ತಾರೆ, ಕೆಲವು ಮಕ್ಕಳು ಹೇಗಿದ್ದಾರೆ ಅಂದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪುರುಷಾರ್ಥನೂ ಮಾಡಲ್ಲ ಅವರು. ಸರ್ವಿಸೇಬಲ್ बनते नहीं है. ಬಾಬಾ ತೋ ಡೈರೆಕ್ಷನ್ ದೇತೆ रहते, ऐसे ऐसी ಪ್ರದರ್ಶನಿ ಕರೋ. ಸೇವಾದಾರಿಗಳು ಆಗೋದಿಲ್ಲ ಅವರು. ಬಾಬಾ ಡೈರೆಕ್ಷನ್ ಕೊಡ್ತಾರೆ, ಈ ರೀತಿ ಪ್ರದರ್ಶನಿ ಮಾಡಿರಿ ಅಂತ. ಕಮ್ ಸೆ ಕಮ್ 150-200 ಪ್ರದರ್ಶನಿ ಏಕ ದಿನ ಮೇ ಹೋ ಜಾಯ್. ನೋಡಿ ಬಾಬಾ ಏನು ಹೇಳ್ತಾರೆ ಅಂದರೆ ಎಲ್ಲಕ್ಕಿಂತ ಕಡಿಮೆ ಅಂತಂದರೆ 150-200 ಪ್ರದರ್ಶನಿಗಳು ಒಂದು ದಿನದಲ್ಲಿ ಆಗಬೇಕು ಅಂತ. ಗಾಂವ್ ಗಾಂವ್ ಮೇ ಚಕ್ರ ಲಗಾವ್, ಜಿತನೆ ಸೆಂಟರ್ಸ್ ಉತ್ತನಿ ಪ್ರದರ್ಶನಿಯ. ಬಾಬಾ ಹೇಳ್ತಾರೆ ಹಳ್ಳಿ ಹಳ್ಳಿಯಲ್ಲಿ ಚಕ್ಕರ್ ಹಾಕ್ಕೊಂಡು ಬನ್ನಿ, ಎಷ್ಟು ಸೆಂಟ್ರು ಅಷ್ಟು ಪ್ರದರ್ಶನಿಗಳು. ಏಕೇಕ್ ಸೆಂಟರ್ ಪರ್ ಪ್ರದರ್ಶನಿ ಹೋನೆ ಸೆ ಸಮझाने में सहज हो जाएगा. ಒಂದೊಂದು ಸೆಂಟರ್ನಲ್ಲಿ ಪ್ರದರ್ಶನಿ ಮಾಡೋದ್ರಿಂದ ತಿಳಿಸ್ಕೊಡ್ಲಿಕ್ಕೆ ಈಸಿ ಆಗ್ತದೆ. ಸೆಂಟರ್ಸ್ भी दिन प्रतिदिन बड़े होते जाएंगे, जो चित्र आदि भी रख सके. ಬಾಬಾ ಹೇಳ್ತಾರೆ ನೋಡಿ, ಈಗ ದಿನ ಹೋದಾಗೆ
ಸೆಂಟ್ರ್ಗಳು ದೊಡ್ಡದಾಗ್ತಾ ಹೋಗ್ತವೆ, ಚಿತ್ರಗಳನ್ನೆಲ್ಲ ಇಡ್ಲಿಕ್ಕಾಗುವಷ್ಟು. चित्रों की भी इन्वेंशन निकलती रहती है। वैकुंठ का चित्र खूबसूरत महलों आदि के भारत का बनाना चाहिए. ಬಾಬಾ ಹೇಳ್ತಾರೆ ಚಿತ್ರಗಳದ್ದು ಕೂಡ ಸಂಶೋಧನೆ ಮಾಡ್ತಾ ಇರ್ತಾರೆ, ಯಾವ ರೂಪದಲ್ಲಿ ಚಿತ್ರಗಳನ್ನು ಮಾಡಬೇಕು ಅಂತ. ವೈಕುಂಠ ಚಿತ್ರ ಬಹಳ ಸುಂದರವಾದ ಮಹಲುಗಳಿರುವಂಥ ಭಾರತದ್ದು ಮಾಡಬೇಕು ಅಂತಾರೆ ಬಾಬಾ. ಹಾಗೆ ಚಲ್ ಸಮझाने के लिए अच्छे अच्छे ಚಿತ್ರ ನಿಕಲ್ತೆ ಜಾಯ್. ಮುಂದೆ ಹೋದ ಹಾಗೆ ತಿಳಿಸ್ಕೊಡ್ಲಿಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಉಟ್ಕೊಳ್ತವೆ. वानप्रस्थ अवस्था वाले घूमते फिरते भी सर्विस करते रहे, जिनका भाग्य उदय होगा वह निकलेंगे. ಬಾಬಾ ಹೇಳ್ತಾರೆ ವಾನಪ್ರಸ್ಥ ಅವಸ್ಥೆ ಉಳ್ಳಂಥವರು ಓಡ್ತಾ ನಡೆದಾಡ್ತಾನೂ ಕೂಡ ಅವರು ಸೇವಾ ಮಾಡ್ಬೋದು. ಯಾರ ಭಾಗ್ಯ ಉದಯ ಆಗ್ತದವ್ರು ಉಟ್ಕೊಳ್ತಾರೆ. ಕೈ ಬಚ್ಚೆ ಕುಕರ್ಮ ಕರಪನಿ ಆಬ್ರು ಗವಾತೆ ತೋ ಯಜ್ಞಕ್ಕೆ ಆಬ್ರು ಗವಾತೆ. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ, ಕುಕರ್ಮ ಮಾಡಿ ತಮ್ಮ ಮರ್ಯಾದೆ ಕಳ್ಕೊಳ್ತಾರೆ, ಯಜ್ಞದ ಮರ್ಯಾದೆನೂ ಕಳೀತಾರೆ. जैसे चलन वैसा पद, जो बहुतों को सुख देते उनको तो नाम गाया जाता है ना. ಶುಭಾಬ ಹೇಳ್ತಾರೆ ಯಾವ ರೀತಿ ಅವ್ರ ಚಲನೆ ಇರ್ತದೋ ಆ ರೀತಿ ಪದವಿ. ಯಾರು ಭಾಳ ಜನರಿಗೆ ಸುಖ ಕೊಡ್ತಾರೋ ಅವ್ರ ಹೆಸರು ಗಾಯನ ಮಾಡಲಾಗ್ತದೆ. ಅಭಿ ಸರ್ವಗುಣೋं में संपन्न तो नहीं बने होना, कोई बड़े अच्छी ಸರ್ವಿಸ್ कर रहे. ಬಾಬಾ ಒಂದು ಮಾತು ಹೇಳ್ತಾರೆ, ಈಗಂತೂ ನೀವು ಸರ್ವಗುಣ ಸಂಪನ್ನರಂತೂ ಆಗಿಲ್ಲ ಅಲ್ವಾ, ಕೆಲವ್ರು ಭಾಳ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ಎಸೆ ಕಾ ನಾಮ್ ಸುನ್ ಬಾಬಾ ಖುಷ್ ಹೋತೆ. ಯಾವ ಮಕ್ಕಳು ಒಳ್ಳೊಳ್ಳೆ ಸೇವೆ ಮಾಡ್ತಾರಲ್ವ ಅವ್ರ ಹೆಸರು ಕೇಳಿ ಬಾಬಾನು ಕೂಡ ಭಾಳ ಖುಷಿ ಆಗ್ತಾರೆ. ಸರ್ವಿಸೇಬಲ್ ಬಚ್ಚೋं को देख ಬಾಬಾ ಖುಷ್ ಹೋಗಾನ. ಇನ್ನು ಸೇವಾದಾರಿ ಮಕ್ಕಳನ್ನು ನೋಡಿ ಬಾಬನಿಗೆ ಖುಷಿ ಆಗುತ್ತೆ ತಾನೆ. अच्छी सर्विस में मेहनत करते रहते हैं, सेंटर्स भी खोलते रहते हैं जिससे हज़ारों का कल्याण होना है. ಒಳ್ಳೆ ಸೇವೆಯಲ್ಲಿ ಪರಿಶ್ರಮ ಮಾಡ್ತಿರ್ತಾರೆ, ಸೆಂಟ್ರ್ ತೆರಿತಾ ಇರ್ತಾರೆ, ಅದರಲ್ಲಿ ಸಾವಿರಾರು ಜನರ ಕಲ್ಯಾಣ ಆಗಬೇಕು ತಾನೆ. ಉನ್ಕಿ ದ್ವಾರ ಫಿರ್ ಬಹುತ್ ನಿಕಲ್ತೆ ಜಾಯ್. ಅಂಥವ್ರ ಮೂಲಕ ಭಾಳ ಜನ ಉಟ್ಕೊಳ್ತಾರೆ. ಸಂಪೂರ್ಣತೋ ಕೋಯಿ ನೈ ಬನ. ಬಾಬಾ ಹೇಳ್ತಾರೆ ಸಂಪೂರ್ಣ ಅಂತೂ ಯಾರೂ ಆಗಿಲ್ಲ. ಬೂಲೆ ಭಿ ಕುಚ್ ನ ಕುಚ್ ಹೋತಿ ಜಾತಿ ಹೇ, ಮಾಯಾ ಚೋಡ್ತಿ ನೈ. ತಪ್ಪುಗಳು ಕೂಡ ಆಗ್ತಾ ಇರ್ತದೆ, ಮಾಯೆ ಯಾರನ್ನೂ ಬಿಡಲ್ಲ. ಜಿತನಿ ಸರ್ವಿಸ್ ಕರ್ ಅಪ್ನಿ ಉನ್ನತಿ ಕರೆಂಗೆ ಉತ್ನಾ ಹಿ ದಿಲ್ ಪರ್ ಚಡೆ. ಬಾಬಾ ಹೇಳ್ತಾರೆ ಎಷ್ಟು ಸೇವೆ ಮಾಡಿ ನೀವು ಉನ್ನತಿಯನ್ನು ಮಾಡ್ಕೊಳ್ತೀರೋ ಅಷ್ಟು ಬಾಬನ ಹೃದಯವನ್ನು ಏರ್ತೀರ. ಉತ್ನಾ ಹಿ ಊಂಚ ಪದ ಪಾಯಂಗೆ, ಫಿರ್ ಕಲ್ಪ ಐಸಾ ಹಿ ಪದ ಹೋಗ. ಅಷ್ಟೇ ಶ್ರೇಷ್ಠ ಪದವಿ ಪಡ್ಕೊಳ್ತೀರ, ನಂತರ ಕಲ್ಪ ಆ ರೀತಿ ಪದವಿನೂ ಸಿಗ್ತದೆ. ಶುಭಾಬಾ ಸೆ ತೋ ಕೊಯ್ ಚಿಪಾ ನೈ ಸಕ್ತ. ಶುಭಾಬನ ಹತ್ರ ಅಂತೂ ಯಾರು ಮುಚ್ಚಿಡ್ಲಿಕ್ಕಾಗಲ್ಲ. अंत में हर एक को अपने कर्मों का साक्षात्कार तो होता है, फिर क्या कर सकेंगे. ಬಾಬಾ ಹೇಳ್ತಾರೆ ಕೊನೆಗಂತೂ ಪ್ರತಿಯೊಬ್ಬರಿಗೂ ಅವ್ರ ಕರ್ಮ ಸಾಕ್ಷಾತ್ಕಾರ ಆಗ್ತದೆ, ಅವಾಗ ಏನು ಮಾಡೋಕ್ಕಾಗುತ್ತೆ ಅಂತಾರೆ ಬಾಬಾ. जार रोना पड़ेगा. इसलिए बाबा समझाते रहते कि ऐसा कोई भी कर्म नहीं करो जो अंत में सजा के भागी बनो, पश्चाताप करना पड़े. ಬಾಬಾ ಹೇಳ್ತಾರೆ ಬಿದ್ದು ಅಳಬೇಕಾಗ್ತದೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ, ಇಂಥ ಯಾವುದೇ ಕರ್ಮ ಮಾಡಬೇಡಿ, ಅಂತ್ಯದಲ್ಲಿ ಶಿಕ್ಷೆಗೆ ಭಾಗಿದಾರರಾಗುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು. ಪರಂತು ಕಿತ್ನಾ ಭೀ ಸಮझाओ ತಕ್ದೀರ್ ಮೇ ನೈ ಹೈ ತೋ ತದ್ಬೀರ್ ಕರ್ತೇನೆ. ಆದರೆ ನೀವು ಎಷ್ಟೇ ಹೇಳಿ, ಬಾಬಾ ಎಷ್ಟೇ ತಿಳಿಸ್ಕೊಟ್ರು ಕೂಡ ಅವ್ರ ಅದೃಷ್ಟದಾಗ ಇರಲಿಲ್ಲ ಅಂತಂದ್ರೆ ಅವ್ರು ಪುರುಷಾರ್ಥನೂ ಮಾಡಲ್ಲ. ಆಜ್ಕಲ್ ಕೆ ಮನುಷ್ಯ ತೋ ಬಾಪ್ ಕೋ ಜಾನ್ತೆ ನೈ, ಭಗವಾನ್ ಕೋ ಯಾದ್ ಕರ್ತೆ ಲೇಕಿನ್ ಜಾನ್ತೆ ನೈ. ಇವತ್ತಿನ ಕಾಲದಲ್ಲಿ ಮನುಷ್ಯರು ತಂದೆ ಅಂತ ತಿಳ್ಕೊಂಡೇ ಇಲ್ಲ. ಪರಮಾತ್ಮನ ನೆನ್ಪು ಮಾಡ್ತಾರೆ ಆದರೆ ತಿಳ್ಕೊಂಡಿಲ್ಲ. उनका कहना नहीं मानते. अभी उस बेहद के बाप से तुम्हें सतयुगी राज्य, अभी उस बेहद के बाप से तुम्हें सतयुगी स्वराज्य का वर्षा मिलता है सेकेंड में. ಈಗ ಆ ಬೇಹದ್ದಿನ ತಂದೆಯಿಂದ ನಿಮಗೆ ಸತ್ಯುಗದ ಸ್ವರಾಜ್ಯದ ಆಸ್ತಿ ಸಿಗ್ತದೆ ಸೆಕೆಂಡಲ್ಲಿ. ಶುಭಾಬಾ ಕಾ ನಾಮ್ ತೋ ಸಭಿ ಪಸಂದ್ ಕರ್ತೆ ಹೇ ನಾ. ಶುಭಾಬನ ಹೆಸರನ್ನೆಲ್ಲರೂ ಇಷ್ಟಪಡ್ತಾರಲ್ವ. ಬಚ್ಚೆ ಜಾನ್ತೆ ಕಿ ಉಸ್ ಬೇಹದ್ ಕೆ ಬಾಪ್ ಸೆ ಸ್ವರ್ಗ ಕಾ ವರ್ಷಾ ಮಿಲ್ ರಾ ಹೈ. ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ, ಆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತಿದೆ ನಮಗೆ. अच्छा मीठे सिक्किला दे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. अपनी चलन से बाप का व यज्ञ का नाम बाला करना है. ऐसा कोई कर्म न हो जो बाप की इज्जत जाए. अपनी चलन से बाप का व यज्ञ का नाम बाला करना है. ऐसे कोई कर्म न हो जो बाप की इज्जत जाए. ಸರ್ವಿಸ್ ಸೇ ಅಪ್ನ ಭಾಗ್ಯ ಆಪೇ ಹಿ ಬನಾನ ಹೈ. ಬಾಬಾ ಹೇಳ್ತಾರೆ ತಮ್ಮ ಚಲನೆಯಿಂದ
ತಂದೆ ಅಥವಾ ಯಜ್ಞದ ಹೆಸರನ್ನು ಪ್ರಸಿದ್ಧ ಮಾಡಬೇಕು. ಇಂತಹ ಯಾವುದೇ ಕರ್ಮ ಆಗಬಾರ್ದು, ತಂದೆಯ ಮರ್ಯಾದೆ ಹೋಗುವಂಥದ್ದು. ಸೇವೆಯಿಂದ ತಮ್ಮ ಭಾಗ್ಯವನ್ನು ತಾವೇ ರೂಪಿಸ್ಕೊಳ್ಬೇಕು. सेकंड, बाप समान कल्याणकारी बन सर्व की आशीर्वाद ले आगे नंबर लेना है. ಬಾಬಾ ಹೇಳ್ತಾರೆ ತಂದೆಯ ಸಮಾನ ಕಲ್ಯಾಣಕಾರಿಯಾಗಿ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದ ಪಡೆದು ಮೊದಲನೇ ನಂಬರ್ ಪಡಿಬೇಕು. गृहस्थ व्यवहार में रह कमल फूल समान रहने की अच्छी बहादुरी दिखानी. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಕಮಲ ಹೂವಿನ ಸಮಾನ ಇರುವಂತಹ ಒಳ್ಳೆ ಬಹದ್ದೂರ್ತನ ತೋರಿಸ್ಬೇಕು. वरदान, सतो प्रधान स्थिति में स्थित रह सदा सुख शांति की अनुभूति करने वाले डबल अहिंसक भव. ಬಾಬಾ ವರದಾನ ಕೊಡ್ತಾರೆ, ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಸುಖ ಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕರಾಗಿರಿ. सदा अपने सतो प्रधान संस्कारों में स्थित रह सुख शांति की अनुभूति करना यह सच्ची अहिंसा है. ಬಾಬಾ ಹೇಳ್ತಾರೆ ಸದಾ ತಮ್ಮ ಸತೋಪ್ರಧಾನ ಸಂಸ್ಕಾರಗಳಲ್ಲಿ ಸ್ಥಿತರಾಗಿ ಸುಖ ಶಾಂತಿಯ ಅನುಭೂತಿ ಮಾಡೋದು ಸತ್ಯ ಅಹಿಂಸೆಯಾಗಿದೆ. ಹಿಂಸಾ ಅರ್ಥಾತ್ ಜಿಸೆ ದುಃಖ ಶಾಂತಿ ಕಿ ಪ್ರಾಪ್ತಿ ಹೋ. ಹಿಂಸೆ ಅಂದರೆ ಇದರಿಂದ ದುಃಖ ಶಾಂತಿ ಪ್ರಾಪ್ತಿಯಾಗ್ತದೆ. तो चक्करों की सारे दिन में किसी भी प्रकार की हिंसा तो नहीं करते. ಬಾಬಾ ಹೇಳ್ತಾರೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ, ಇಡೀ ದಿನದಲ್ಲಿ ಯಾವುದೇ ಪ್ರಕಾರದ ಹಿಂಸೆ ಮಾಡಲ್ಲ ತಾನೆ. यदि कोई शब्द द्वारा किसकी स्थिति को डगमग कर देते हो यह भी हिंसा है. ಅಕಸ್ಮಾತ್ ಯಾವುದಾದ್ರೂ ಶಬ್ದದ ಮೂಲಕ ನೀವು ಯಾರಿಗಾದರೂ ಅಥವಾ ಯಾರ್ದಾದ್ರೂ ಸ್ಥಿತಿ ಹೆಚ್ಚು ಕಡಿಮೆ ಮಾಡ್ತಿದ್ದೀರಿ ಅಂದರೆ ಅದು ಹಿಂಸೆನೇ. सेकंड, यदि अपने सतो प्रधान संस्कारों को दबाकर दूसरे संस्कारों को प्रैक्टिकल में लाते हो तो यह भी हिंसा है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಅಕಸ್ಮಾತ್ ನಿಮ್ಮ ಸತೋಪ್ರಧಾನ ಸಂಸ್ಕಾರಗಳನ್ನು ಒತ್ತಿಟ್ಟು ಬೇರೆ ಸಂಸ್ಕಾರಗಳನ್ನು ಪ್ರಾಕ್ಟಿಕಲ್ದಲ್ಲಿ ತರ್ತಿದ್ದೀರಾ ಅಂದರೆ ಅದು ಕೂಡ ಹಿಂಸೆನೇ. इसलिए महीनता में जाकर महानात्मा की स्मृति से डबल अहिंसक बनो. ಅದಕ್ಕೋಸ್ಕರ ಸೂಕ್ಷ್ಮತೆಯಲ್ಲಿ ಹೋಗಿ ಮಹಾನಾತ್ಮದ ಸ್ಮೃತಿಯಿಂದ ಡಬಲ್ ಅಹಿಂಸಕರಾಗಿರಿ. श्लोगन, सत्य के साथ असत्य मिक्स होते ही खुशी गायब हो जाती है. ಯಾವಾಗ ಸತ್ಯದ ಜೊತೆ ಅಸತ್ಯ ಮಿಕ್ಸ್ ಆಗ್ತದೋ ಖುಷಿ ಮಾಯ ಆಗಿಬಿಡ್ತದೆ. ಯಾವ ವ್ಯಕ್ತಿ ಇಶಾರೆ ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. ಆಪ್ಕಾ ಏಕೇಕ್ ಬೋಲ್ ಅಲೌಕಿಕ್ ಹೋ ಫರಿಸ್ತೆಕ್ಕೆ ಸಮಾನ ಹೋ. ಬಾಬಾ ಹೇಳ್ತಾರೆ ನಿಮ್ಮ ಒಂದೊಂದು ಮಾತು ಅಲೌಕಿಕ ಆಗಿರಬೇಕು, ಫರಿಸ್ತಾದ ಸಮಾನ ಇರಬೇಕು. ಹರ್ ಬೋಲ್ ಮಧುರ್ ಹೋ, ಪ್ರತಿಯೊಂದು ಮಾತು ಮಧುರ ಆಗಿರಬೇಕು. ಇಸ್ ಬಾತ್ ಪರ್ ಅಭಿ ಅಂಡರ್ಲೈನ್ ಕರೋ ತಬ್ ಪ್ರತ್ಯಕ್ಷತಾ ಹೋಗಿ. ಈ ಮಾತಿನ ಕಡೆ ಈಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಗ ಪ್ರತ್ಯಕ್ಷತೆ ಆಗ್ತದೆ. ಕ್ಯೂಂಕಿ ಅಭಿ ತಕ್ ವಾಣಿ ಕಿ ಶಕ್ತಿ ವ್ಯರ್ಥ ಜಾ ರಹಿ ಹೈ. ಈಗಿನವರೆಗೂ ಎಷ್ಟೋ ಮಕ್ಕಳ ಮಾತಿನ ಶಕ್ತಿ ವ್ಯರ್ಥ ಹೋಗ್ತಾ ಇದೆ. इसलिए वाणी में जो बाप को प्रत्यक्ष करने का जौहर व शक्ति होनी चाहिए वह कम है. ಅದಕ್ಕೋಸ್ಕರ ಆ ಮಾತಿನಲ್ಲಿ ಯಾವ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಶಕ್ತಿ ಇರಬೇಕಾಗಿತ್ತು ಅದು ಕಡಿಮೆ ಇದೆ. वाचा को व्यर्थ से बचाओ तो बाप को प्रत्यक्ष करने का आवाज़ बुलंद होगा. ಮಾತನ್ನು ವ್ಯರ್ಥದಿಂದ ಉಳಿಸಿ ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಆವಾಜ್ ಎಲ್ಲ ಕಡೆ ಹರಡುತ್ತದೆ, ಪ್ರಸಿದ್ಧ ಆಗ್ತದೆ ಅಂತಾರೆ ಬಾಬಾ. ಓಂ ಶಾಂತಿ.